ಇತ್ತ ಹಚ್ಚ ಹಸಿರಿನ ಗದ್ದೆ ತುಂಬೆಲ್ಲ ನಳನಳಿಸೋ ಕೆಂಪು ಸುಂದರಿಯರು. ಈ ಬಾರಿ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ದೊಡ್ಡ ಲಾಸ್ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸಮೃದ್ಧ ಬೆಳೆ ಇದ್ರೂ ಲಾಭ ಮಾತ್ರ ಇಲ್ಲ. ರೈತರ ಮೊಗ ಕೆಂಪಾಗಿಸಿದ ಟೊಮ್ಯಾಟೊ. ಸೂಕ್ತ ಬೆಲೆ ಸಿಗದೆ ಗದ್ದೆಯಲ್ಲೇ ಬಿಟ್ಟ ರೈತರು. ಜಮೀನಲ್ಲಿ ಬೆಳೆದು ನಿಂತ ಟೊಮ್ಯಾಟೊ ಕಟಾವಿಗೆ ಬಂದರೂ ತಲೆ ಮೇಲೆ ಕೈ ಹೊತ್ತು ಕುಳಿತ ರೈತರು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತರಕಾರಿಗಳಿಗೆ ಬೆಲೆ ಗಗನಕ್ಕೇರೋದು ಸಹಜ. ಅದರಲ್ಲೂ ಕಳೆದ ವರ್ಷ ಟೊಮ್ಯಾಟೊ ಬೆಳೆಗೆ ಇದ್ದ ಬಂಪರ್ ಬೆಲೆಗೆ ರೈತರು ರಾತ್ರೋರಾತ್ರಿ ಶ್ರೀಮಂತರಾಗಿದ್ರು. ಆದರೆ ಇದೇ ಆಸೆಯಿಂದ ಟೊಮ್ಯಾಟೊ ಬೆಳೆದಿದ್ದ ರೈತ ಈಗ ಕಣ್ಣೀರಿಡುತ್ತಿದ್ದಾನೆ. ಟೊಮ್ಯಾಟೊ ಬೆಳೆ ತೆಗೆದು ಬದುಕು ಹಸನಾಗಿಸುವ ಆಸೆಯಲ್ಲಿದ್ದ ರೈತರಿಗೆ ಈ ಸಲ ಮಾರ್ಕೆಟ್ನಲ್ಲಿ ರೈತರ ಟೊಮ್ಯಾಟೊಗೆ ವ್ಯಾಪಾರಿಗಳು ಸರಿಯಾದ ಬೆಲೆಯನ್ನೇ ಕೊಡುತ್ತಿಲ್ಲ. ಒಂದು ಟ್ರೇ ಟೊಮ್ಯಾಟೊ ಏನಿಲ್ಲ ಅಂದ್ರೂ ಕಡಿಮೆ ಬೆಲೆಗೆ 500 ರಿಂದ 600 ರೂಪಾಯಿಗೆ ಇರ್ತಾ ಇತ್ತು. ಆದರೆ ಈಗ ಕೇವಲ 60 ರೂಪಾಯಿಗೆ ಇಳಿದಿದ್ದು ರೈತರಿಗೆ ಕೆಜಿ ₹1 ಕೂಡ ಸಿಗದಂತಾಗಿದೆ. ಏನು ಅದಕ್ಕೆ ರೇಟುನು ಇಲ್ರಿ. ಒಳ್ಳೆ ಇವತ್ತು ಹರಿದ ಮಾರ್ಕೆಟಿಗೆ ಕಳಿಸಿ ಒಂದು ಟ್ರೇಕ್ರಿ 60 ರೂಪಾಯಿ ಕೊಡಾಕ್ತಾವ್ರಿ ಮಾರ್ಕೆಟ್ನಾಗ. ದಲಾಲರಿಗೆ ಹೇರ್ಕೊಂಡು ಹೋದವ್ರಿಗೆ ಆಗಿ ಹೋದ್ರಿ. ಮುಂದೆ ಆಳಿಗೆ ಎಲ್ಲಿಂದ ಕೊಡ್ರಿ ನಾವು ಎಲ್ಲಾರು A to Z ಎಲ್ಲ ₹1 ಬಂದಿಲ್ಲ ನೋಡ್ರಿ, ಅಷ್ಟು ಖಾಲಿ. ಮತ್ತೇನ ಯಾರು ತೋಟಗಾರಿಕೆಯವರು ಏನಾರ ನಮ್ಗೆ ಸಹಾಯ ಮಾಡಿ ಚೊಲಕತಿ ಯಾರು ಒಳ್ಳೆ ನೋಡಾಕ್ತಾ ಇರಲ್ರಿ. ಕೇಳ್ಕೊಂಡೇವ್ರು, ಕೇಳಿದ್ರು ಯಾರು ನೋಡಾಕ್ತಾ ಇರಲ್ಲ. ಈ ಸಲ ಧಾರವಾಡ ತಾಲೂಕಿನ ಬಹುತೇಕ ರೈತರು ಉತ್ತಮ ಗುಣಮಟ್ಟದ ಟೊಮ್ಯಾಟೊಗಳನ್ನ ಎಕರೆಗಟ್ಟಲೆ ಬೆಳೆದಿದ್ರು. ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದ ಕಾರಣಕ್ಕೆ ನಷ್ಟವೇ ಹೆಚ್ಚಾಗಿದೆ. 2 ಎಕರೆ ಜಮೀನಾಗದ್ರಿ ಟೊಮ್ಯಾಟಿದು. ಅದಕ್ಕೆ ಈಗ ಮನಗಂಡ ಪಲಾಸ್ ಐತ್ರಿ, ರೇಟ್ ಇಲ್ರಿ. ಒಂದು ಆಳಿಗೆ ₹300 ಐತ್ರಿ ಪೇಮೆಂಟ್. ದಿನಕ್ಕೆ 3 ಟ್ರೇ ಹರಿದ ಅದಕ್ಕೆ ಆಗುದಿಲ್ರಿ. ಈಗ ಮೊದಲೊಮ್ಮೆ ಮಾರ್ಕೆಟ್ ಇದ್ದಾಗ ಈ ಫಲ ಇರುದಿಲ್ರಿ, ಈಗ ಫಲ ಐತಿ, ಮಾರ್ಕೆಟ್ ಇಲ್ರಿ. ಒಟ್ಟಾರೆಯಾಗಿ ತಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತು ಅನ್ನೋ ಹಾಗೆ ರೈತರೊಂದು ಬೆಳೆ ಬೆಳೆದ್ರೆ ಮಾರ್ಕೆಟ್ನ ದರ ನಿಗದಿಯೇ ರೈತರ ಬದುಕನ್ನೇ ಹೊಸಕ್ಕೆ ಹಾಕಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕಾಲ್ ಲಿಸ್ಟ್ ತೆಗೆಸುವುದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ದರ್ಶನ್ಗೆ ರೌಡಿಗಳ ಕಾಂಟ್ಯಾಕ್ಟ್ನಲ್ಲಿ ಇದ್ರ ಅನ್ನುವ ಅನುಮಾನ ಖಾಕಿಗೆ ಕಾಡತೊಡಗಿದೆ. ಹೀಗಾಗಿ ದರ್ಶನ್ ಹಳೆ ಕಾಲ್ ಲಿಸ್ಟ್ಗಳನ್ನ ಕೆದಕೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಕಾಟೇರನಿಗೆ ಯಾವ್ಯಾವ ರೌಡಿಗಳು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಜೈಲಲ್ಲಿ ಭೇಟಿಯಾಗಿರುವ ರೌಡಿಗಳು ಯಾರು, ಹೊರಗಡೆ ಭೇಟಿ ಆಗ್ತಾ ಇದ್ದ ರೌಡಿಗಳು ಯಾರು, ರೌಡಿಗಳ ಜೊತೆ ಪಾರ್ಟಿ ಗೀಟಿ ಅಂತ ಸುತ್ತಾಡ್ತಾ ಇದ್ನ, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ರೌಡಿ ಶೀಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ನ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸಿಕೊಳ್ತಾ ಇದ್ದಂತೆ ಪೊಲೀಸರಿಗೆ ಹೊಸ ಲಿಂಕ್ ಸಿಕ್ಕಂತಾಗಿದೆ. ಹೀಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾದ ಒಂದೇ ವಾರದಲ್ಲಿ ನಾಗನ ಸಂಪರ್ಕದಲ್ಲಿದ್ದಾನೆಂಬ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿ ನಾಗನ ಹಾವಳಿ ಹೆಚ್ಚಿದ್ದು ರೌಡಿ ಹಿಂದಿನ ಕಥೆ ರೋಚಕವಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಜೈಲು ಸೇರಿದ ಒಂದೇ ವಾರದಲ್ಲಿ ನಾಗನ ಸಂಪರ್ಕವಾದ ಬಳಿಕ ಬದಲಾದ ಡಿ ಬಾಸ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ ಒಂದೇ ವಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಸಂಪರ್ಕ ಮಾಡಿದ್ದಾನೆನ್ನುವ ಮಾಹಿತಿ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕ ಆದ ಬಳಿಕ ಕಾಟೇರ ಬದಲಾದನೆಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಜೈಲಲ್ಲಿ ದರ್ಶನ್ನ ಯಾವಾಗ ಬೇಕಾದರೂ ಹೋಗಿ ನಾಗ ಭೇಟಿಯಾಗ್ತಾ ಇದ್ದನಂತೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸಿಕ್ಕ ಮೇಲೆ ರೌಡಿ ಶೀಟರ್ ನಾಗನ ವರ್ತನೆಯಲ್ಲೂ ಕೆಲ ಬದಲಾವಣೆಗಳಾಗಿದೆ. ಮೊದಲೇ ಜೈಲಲ್ಲಿ ಕಬ್ಜಾ ಮಾಡಿಕೊಂಡಂತಹ ನಾಗನ ಜೊತೆ ಸೇರಿದ ಮೇಲೆ ಇಬ್ಬರ ವರ್ತನೆಯಲ್ಲೂ ಬದಲಾವಣೆ ಕಂಡು ಬಂದಿದೆ ಎನ್ನಲಾಗ್ತಾ ಇದೆ. ಒಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ, ಇನ್ನೊಂದು ಕಡೆ ದರ್ಶನ್. ಈ ಇಬ್ಬರ ಹಾವಳಿಗೆ ಜೈಲು ಸಿಬ್ಬಂದಿ ಬೇಸತ್ತು ಹೋಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ.
ಇನ್ನು ಜೈಲಲ್ಲಿರುವ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಅಧಿಕಾರಿಗಳ ಬೆಂಬಲ ಕೂಡ ಇದೆಯಂತೆ. ಏನ್ ಮಾಡಿದ್ರು ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅನ್ನುವಂತಾಗಿದೆ. ಇದರಿಂದ ಕೆಳ ಹಂತದ ಸಿಬ್ಬಂದಿ ನೊಂದು ಬೆಂದು ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ ನಾಗ ಆಡಿದ್ದೇ ಆಟ ಅನ್ನುವಂತಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ವಿಲ್ಸನ್ ಗಾರ್ಡನ್ ನಾಗ ಯಾರು? ಆತನ ಭಯಾನಕ ಹಿನ್ನೆಲೆ ಏನು? ಆತನ ಬೆನ್ನಿಗೆ ನಿಂತಿರುವವರು ಯಾರು? ಜೈಲಲ್ಲಿದ್ದರೂ ಆತನ ಆರ್ಭಟಕ್ಕೇನು ಕಾರಣ ಅಂತ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹಾವಳಿ. ರೌಡಿ ಶೀಟರ್ ನಾಗನಿಗಿದ್ಯಾ ಅವರ ಬೆಂಬಲ? ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ನಾಗನ ವಿರುದ್ಧ 16 ಕೊಲೆ ಯತ್ನ ಕೇಸ್ಗಳಿದೆ. ದೊಡ್ಡ ಪಟಾಲಂ ಹೊಂದಿರುವ ನಾಗ ವಿಲ್ಸನ್ ಗಾರ್ಡನ್ ಅಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದಾನೆ. ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಈ ರೌಡಿ ಶೀಟರ್ ಹಾವಳಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಜೋರಾಗಿದೆ. ರೌಡಿ ಶೀಟರ್ ಸಿದ್ದಾಪುರ ಮಹೇಶ್ ಹತ್ಯೆ ಪ್ರಕರಣದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ತಾನಾಗಿಯೇ ಸರೆಂಡರ್ ಆಗಿ ಜೈಲು ಸೇರಿದ್ದಾನೆ. ತನ್ನ ಭದ್ರತೆಗೆ ಜೈಲನ್ನ ಬಳಸಿಕೊಳ್ಳುತ್ತಿದ್ದಾನೆ. ಹೀಗೆ ಪರಪ್ಪನ ಅಗ್ರಹಾರದಲ್ಲಿ ಹಾವಳಿ ಇಡ್ತಾ ಇರುವ ನಾಗನಿಗೆ ಜನಪ್ರತಿನಿಧಿಗಳ ಬೆಂಬಲವಿದೆ ಎನ್ನುವ ಮಾತು ಕೂಡ ಕೇಳಿ ಬಂದಿದೆ. ನಾಗನಿಗೆ ವಿಶೇಷ ಆತಿಥ್ಯ ನೀಡಲು ಅವರೇ ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿ ತಾನು ಆಡಿದ್ದೇ ಆಟ ಎಂಬಂತೆ ವರ್ತಿಸುತ್ತಿದ್ದಾನೆ. ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ದರ್ಬಾರ್. ತನಗೆ ವಿಶೇಷ ಭದ್ರತೆ ಬೇಕು ಅಂತ ಕೇಳಿದ್ದ ನಾಗ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾನೆ. ಜೈಲಲ್ಲಿರುವ ನಾಗನಿಗೆ ಬೆಂಗಳೂರಿನ ಸಚಿವರುಗಳು ಸಹಕಾರ ಕೊಡಲಾಗ್ತಾ ಇದೆ ಎನ್ನುವ ಮಾತು ಕೇಳಿಬಂದಿದೆ. ನಾಗನ ವಿಚಾರದಲ್ಲಿ ಸೈಲೆಂಟ್ ಆಗಿರಬೇಕು, ಯಾರು ಏನು ಹೇಳಬಾರದು ಅನ್ನುವ ಸೂಚನೆ ಬಂದಿತ್ತು ಎನ್ನಲಾಗಿದೆ. ಹೀಗಾಗಿಯೇ ನಾಗನ ದರ್ಬಾರ್ ಇದೆ ಎನ್ನಲಾಗ್ತಾ ಇದೆ. ನಾಗನ ವಿಚಾರದಲ್ಲಿ ದೊಡ್ಡವರ ಪ್ರಭಾವ ಇರುವುದರಿಂದಲೇ ನಾಗನ ದರ್ಬಾರ್ ಜೋರಾಗಿದೆ ಎನ್ನಲಾಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಜೈಲಲ್ಲಿ ಓಡಾಡ್ತಿದ್ದಾನೆ ಎನ್ನಲಾಗ್ತಾ ಇದೆ. ಆದರೆ ಈ ರೌಡಿ ಶೀಟರ್ಗೆ ಬೆಂಬಲ ಕೊಡ್ತಿರೋರು ಯಾರು ಅಂತ, ರೌಡಿ ಶೀಟರ್ ಹಿಂದೆ ನಿಂತಿರೋರು ಯಾರು ಅನ್ನೋದು ಕೂಡ ಗೊತ್ತಾಗಬೇಕಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಅಗ್ರಹಾರದಲ್ಲಿ ದಾಸ ಬಿಂದಾಸ್, ನಿದ್ದೆ ಇಲ್ಲ, ಚಿಂತೆಯೇ ಇಲ್ಲ ಅಂತಿದ್ದವರಿಗೆ ಈ ಫೋಟೋ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಯಾವುದೇ ಟೆನ್ಷನ್